ಸ್ವಾಮಿ ದಯಾನಂದ ಸರಸ್ವತಿಯವರು ತಮ್ಮ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯಲ್ಲಿ ಆರ್ಯರ ಮೂಲಸ್ಥಾನ ಟಿಬೇಟ್ ಅಂತ ಹೇಳಿದ್ದಾರೆ. ಎಫ್.ಇ. ಪರ್ಗೀಟ್ರವರು ತಮ್ಮ ಏನ್ಷಿಯಂಟ್ ಇಂಡಿಯನ್ ಹಿಸ್ಟಾರಿಕಲ್ ಟ್ರೆಡಿಷನ್ಸ್ ಎಂಬ ಕೃತಿಯಲ್ಲಿ ದಯಾನಂದ ಸರಸ್ವತಿಯವರ ವಾದವನ್ನು ಬೆಂಬಲಿಸಿದ್ದಾರೆ. ಇವರಲ್ಲದೆ ಎಡ್ವರ್ಡ್ ಮೇಯರ್, ಓಲ್ಡೆಲ್ಬರ್ಗ್ ಮುಂತಾದವರು ಕೂಡ ಈ ವಾದವನ್ನು ಬೆಂಬಲಿಸಿದ್ದಾರೆ. ಆರ್ಯರು ತಮ್ಮ ಮೂಲ ನೆಲೆಯಾದ ಟಿಬೇಟನ್ನು ಅಲ್ಲಿ ಹೆಚ್ಚಾದ ಜನಸಂಖ್ಯಾ ಪ್ರಮಾಣದಿಂದಾಗಿ ಬಿಟ್ಟು ವಲಸೆ ಹೋದರೆಂಬುದು ಇವರ ವಾದ ಆಗಿದೆ. ಜರ್ಮನಿಯ ಖ್ಯಾತ ವಿದ್ವಾಂಸ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು ಆರ್ಯರ ಮೂಲಸ್ಥಾನ ಮಧ್ಯ ಏಷ್ಯಾವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಆಧಾರಗಳೆಂದರೆ ವೇದಗಳ ಭಾಷೆ ಹಾಗೂ ಜೇಂಟ್ ಅವಸ್ಥೆಗಳ ಭಾಷೆಗಳಲ್ಲಿ ಗಮನಾರ್ಹವಾದ ಮತ್ತು ಆಶ್ಚರ್ಯಕರವಾದ ಹೋಲಿಕೆ ಇರುವುದು. ಈ ಎರಡೂ ಭಾಷೆಗಳ ಸಾಮೀಪ್ಯವೆಷ್ಟಿದೆ ಅಂದರೆ, ವೇದದ ಒಂದು ಭಾಗವನ್ನು ಅವೇಸ್ತಾದ ಭಾಷೆಗೆ ಅನುವಾದ ಮಾಡಲಾಗಿ ಅಥವಾ ಅವೇಸ್ತಾದ ಒಂದು ಭಾಗವನ್ನು ವೇದದ ಭಾಷೆಗಳಿಗೆ ಅನುವಾದ ಮಾಡುವುದಾಗಲಿ ಎಷ್ಟು ಸುಲಭವೆಂದರೆ, ಈ ಪರಸ್ಪರ ಭಾಷೆಗಳ ಶಬ್ದಗಳನ್ನು ಕೇವಲ ಅದಲು ಬದಲು ಮಾಡಿದರೆ ಅನುವಾದ ಸಿದ್ಧವಾಗುತ್ತದೆ. ಆದ್ದರಿಂದ ವೇದಕಾಲದ ಸಂಸ್ಕೃತವನ್ನು ಮಾತನಾಡುತ್ತಿದ್ದ ಜನರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಿರಬಹುದೆಂದು ಅಭಿಪ್ರಾಯ ಪಡಲಾಗಿದೆ. ಆರ್ಯರು ವಿದೇಶಿಯರಲ್ಲ, ಅವರ ಮೂಲ ನೆಲೆ ಭಾರತ. ಆರ್ಯರು ಭಾರತದಿಂದಲೇ ವಿವಿಧ ಪ್ರದೇಶಗಳಿಗೆ ವಲಸೆ ಹೋಗಿರಬಹುದೆಂದು ಇನ್ನೂ ಕೆಲವರ ವಾದ ಆಗಿದೆ. ಈ ವಾದದ ಪ್ರತಿಪಾದಕರೆಂದರೆ ಗಂಗಾನಾಥ್ ಝಾ, ಡಿ.ಎಸ್. ತ್ರಿವೇದ, ಎಲ್.ಡಿ. ಕಳ್ಳ, ಡಾಕ್ಟರ್ ಅವಿನಾಶ್ ಚಂದ್ರದಾಸ್, ಆರ್.ಬಿ. ಪಾಂಡೆ ಹೀಗೆ ಮುಂತಾದವರು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಗಂಗಾನಾಥ್ ಜಾರೋವರ್ ಆರ್ಯರ ಮೂಲಸ್ಥಾನವು ಬ್ರಹ್ಮರ್ಷಿ ದೇಶವೆಂದು ವಾದಿಸಿದರೆ, ತ್ರಿವೇದ್ರವರು ಆರ್ಯರ ಮೂಲಸ್ಥಾನವು ಮುಲ್ತಾನಿನ ದೇವಿಕಾ ನದಿ ತೀರವೆಂದಿದ್ದಾರೆ. ಎಲ್.ಡಿ. ಕಳ್ಳರವರ ಅಭಿಪ್ರಾಯದಲ್ಲಿ ಆರ್ಯರ ಮೂಲ ನೆಲೆ ಕಾಶ್ಮೀರ ಮತ್ತು ಹಿಮಾಲಯ ಪರ್ವತ ಪ್ರದೇಶವಾಗಿದೆ ಅಂತ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಅವಿನಾಶ್ ಚಂದ್ರ ದಾಸ್ರವರು ತಮ್ಮ ಋಗ್ವೇದಿಕ್ ಇಂಡಿಯಾ ಎಂಬ ಕೃತಿಯಲ್ಲಿ ಆರ್ಯರು ವಿದೇಶದಿಂದ ಬಂದವರಾಗಿರದೆ ದೇಶೀಯವಾಸಿಗಳೇ ಆಗಿದ್ದರೆಂದು, ಅದರಲ್ಲೂ ಪಂಜಾಬ್ ಆರ್ಯರ ಮೂಲಸ್ಥಾನವೆಂದು ಪ್ರತಿಪಾದಿಸಲು ಪ್ರಯತ್ನಪಟ್ಟರು. ಆರ್ಯರ ಧಾರ್ಮಿಕ ಸಾಂಸ್ಕೃತಿಗಳ ವಿಷಯಗಳ ಬಗ್ಗೆ ವಿಪುಲವಾಗಿ ಮಾಹಿತಿ ನೀಡುವ ಋಗ್ವೇದದಲ್ಲಿ ಆರ್ಯರು ವಿದೇಶದಿಂದ ಬಂದವರೆಂದು ಎಲ್ಲಿಯೂ ತಿಳಿಸಿಲ್ಲ. ಋಗ್ವೇದ ಕಾಲದಲ್ಲಿ ಆರ್ಯರು ನೆಲೆಸಿದ್ದ ಪ್ರದೇಶವನ್ನು ಸಪ್ತಸಿಂಧು ಪ್ರದೇಶ ಅಂತ ಕರೀತಿದ್ರು. ಸಪ್ತಸಿಂಧು ಪ್ರದೇಶವು ಇಂದಿನ ಪಂಜಾಬ್, ಕಾಶ್ಮೀರ, ಕಾಬೂಲ್ ಮತ್ತು ಕಂದಹಾರನ್ನೊಳಗೊಂಡ ಪ್ರದೇಶ ಆಗಿತ್ತು. ಇಂತಹ ಸಪ್ತಸಿಂಧು ಪ್ರಾಂತ್ಯವನ್ನೇ ತಮ್ಮ ವಾಸಸ್ಥಾನವೆಂದು ವೇದಕಾಲದ ಆರ್ಯರು ಋಗ್ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೂ ಋಗ್ವೇದದಲ್ಲಿ ವರ್ಣಿತವಾಗಿರುವ ಭೌಗೋಳಿಕ ಪರಿಸರ, ಪ್ರಾಣಿ, ಸಸ್ಯವರ್ಗಗಳು ಭಾರತದಲ್ಲೇ ಕಂಡುಬರುತ್ತವೆ. ಆರ್ಯರು ಸಿಂಧೂ ನದಿ ಮತ್ತು ಅದರ ಉಪನದಿಗಳನ್ನು ಪವಿತ್ರವೆಂದು ಭಾವಿಸಿರುವುದು ಅವರು ದೇಶೀಯ ಮೂಲದವರೇ ಎಂಬುದನ್ನು ಸ್ಪಷ್ಟಗೊಳಿಸುತ್ತೆ. ಆರ್ಯರು ವಿದೇಶದಿಂದ ಬಂದವರಾಗಿದ್ದರೆ ತಮ್ಮ ಅಗಾಧ ಸಾಹಿತ್ಯದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಅದನ್ನು ನಮೂದಿಸುತ್ತಿದ್ದರು. ಆರ್ಯರು ತಮ್ಮ ಪೂರ್ವಿಕರು ಅನುಸರಿಸುತ್ತಿದ್ದ ಆಚಾರ ವಿಚಾರಗಳು, ನಂಬಿಕೆಗಳನ್ನು ಅನುಚಾನವಾಗಿ ಅಲಿಖಿತ ರೂಪದಲ್ಲೇ ಜ್ಞಾಪಕವಿಟ್ಟುಕೊಂಡು ಸಾವಿರಾರು ವರ್ಷ ಅನುಸರಿಸಿಕೊಂಡು ಬಂದವರು ತಮ್ಮ ಮೂಲ ನೆಲೆಯ ಒಂದಂಶವನ್ನು ಮಾತ್ರ ಮರೆತರೆಂದರೆ ನಂಬಲಾಗುವುದಿಲ್ಲ. ವಲಸೆ ಬಂದವರಿಗೆ ತಮ್ಮ ಮಾತೃನೆಲೆಯ ಬಗ್ಗೆ ವಿಶೇಷ ಅಭಿಮಾನವಿರುವುದನ್ನು ಇತಿಹಾಸದ ಅನೇಕ ಉದಾಹರಣೆಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಭಾಷೆಯ ಆಧಾರದಲ್ಲೂ
ಆರ್ಯರು ವಿದೇಶದಿಂದ ಬಂದವರಲ್ಲವೆಂಬುದು ತಿಳಿದುಬರುತ್ತದೆ. ಸಂಸ್ಕೃತ ಭಾಷೆಯು ಆರ್ಯ ಭಾಷೆಗಳಲ್ಲೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯ ಶಬ್ದ ಸಂಪತ್ತನ್ನು ಹೊಂದಿದೆ. ಇಂಡೋ ಆರ್ಯರು ಯುರೋಪಿನಿಂದಲೇ ಬಂದುದೆಂದು ಭಾವಿಸುವುದಾದರೆ ಇಂದಿನ ಯುರೋಪಿನ ಅನೇಕ ಭಾಷೆಗಳಲ್ಲಿ ಕೆಲವೇ ಶಬ್ದಗಳು ಮಾತ್ರ ಇವೆ. ಈ ಆಧಾರದ ಮೇಲೆ ಆರ್ಯರ ಮೂಲಸ್ಥಾನ ಭಾರತವೇ ಆಗಿದ್ದು, ಭಾರತದಿಂದ ಅವರ ಭಾಷೆ ವಲಸೆ ಹೋಗಿ ವಿಭಿನ್ನ ರೂಪ ತಾಳಿವೆ ಎಂಬುದು ಕೆಲವು ಇತಿಹಾಸಜ್ಞರ ಅಭಿಪ್ರಾಯ. ಆದರೆ ಆರ್ಯರ ಮೂಲಸ್ಥಾನ ಭಾರತವೆಂಬ ವಾದವನ್ನು ಅನೇಕ ಅಂಶಗಳ ಆಧಾರದ ಮೇಲೆ ತಿರಸ್ಕರಿಸಲ್ಪಟ್ಟಿದೆ. ಆರ್ಯರು ವಿವಿಧ ದೇಶಗಳಿಗೆ ಭಾರತದಿಂದ ವಲಸೆ ಹೋದರೆಂದು ನಂಬಲು ಭಾರತವು ವಲಸೆ ಹೋದ ಪ್ರದೇಶಗಳಿಗೆ ಕೇಂದ್ರವಾಗಿರಲಿಲ್ಲ. ಭಾರತದ ಪಂಜಾಬ್ ಮೂಲ ನೆಲೆಯಾಗಿದ್ದರೆ ಅಂತಹ ಫಲವತ್ತಾದ ಭೂಮಿಯನ್ನು ಬಿಟ್ಟು ಬಂಜರು ಪ್ರದೇಶಕ್ಕೆ ಹೋಗಲು ಯಾವುದೇ ಕಾರಣಗಳಿಲ್ಲ. ಆರ್ಯರು ಭಾರತರೇ ಆಗಿದ್ದರೆ ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತದ ಸಂಪೂರ್ಣ ಪರಿಚಯವಿರಬೇಕಿತ್ತು. ಭಾರತದ ಪಂಜಾಬ್ ಆರ್ಯರ ಮೂಲ ನೆಲೆ ಎಂದು ವಾದಿಸುವುದಾದರೆ ವೇದಗಳಲ್ಲಿ ವ್ಯಕ್ತಪಡಿಕೊಂಡಿರುವ ಆನೆ ಮತ್ತು ಓಕ್ ಮರಗಳು ಆ ಪ್ರಾಂತ್ಯದಲ್ಲಿಲ್ಲದಿರುವುದು ಆ ವಾದವನ್ನು ಹುಸಿಯಾಗಿಸುತ್ತವೆ. ಋಗ್ವೇದದಲ್ಲಿ ಸಿಂಧೂ ನದಿಯಂತಿರುವ 25 ನದಿಗಳನ್ನು ಹೆಸರಿಸಲಾಗಿದೆ. ಆದ್ದರಿಂದ ಋಗ್ವೇದವು ಇಂಡೋ ಆರ್ಯನ್ನರು ಆಗ್ನೇಯ ಆಫ್ಘಾನಿಸ್ತಾನ್, ವಾಯುವ್ಯ ಸರಹದ್ದಿನ ಪ್ರಾಂತ್ಯಗಳು ಹಾಗೂ ಪಂಜಾಬ್ ಮೂಲಕ ವಲಸೆ ಬರುವಾಗ ಕಂಡ ನದಿಗಳನ್ನು ಹೆಸರಿಸಿರಬಹುದೆಂದು ನಂಬಲಾಗಿದೆ. ಋಗ್ವೇದದ ಒಂದು ಭಾಗವನ್ನು ಒಬ್ಬ ಆರಾಧಕನು ತನ್ನ ಪೂರ್ವಿಕರು ಮೊದಲು ಪ್ರಾರ್ಥಿಸುತ್ತಿದ್ದ ಇಂದ್ರದೇವನನ್ನು ತನ್ನ ಪ್ರಾಕ್ತನ ಓಖಾಸ್ ಅಥವಾ ಪ್ರಾಚೀನ ವಾಸಸ್ಥಾನದಿಂದ ಪ್ರಾರ್ಥಿಸುವ ಉಲ್ಲೇಖ ಆಗಿದೆ. ಹಾಗೆಯೇ ಯದೂಮತ್ ಹಾಗೂ ತುರ್ವಾಸ್ ಕುಲಗಳನ್ನು ಇಂದ್ರನು ದೂರದೇಶದಿಂದ ತಂದನೆಂದು ಋಗ್ವೇದವು ತಿಳಿಸುತ್ತದೆ. ಇಷ್ಟಲ್ಲದೆ ಆರ್ಯರು ಮೂಲಸ್ಥಾನವು ಭಾರತವೆಂದು ಅನುಮೋದಿಸುವುದಾದರೆ ಸಿಂಧೂ ಕಣಿವೆಯ ನಾಗರಿಕತೆಯ ನಿರ್ಮಾಪಕರು ಆರ್ಯರೆಂದೇ ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಸಿಂಧೂ ನಾಗರಿಕತೆಯ ಜನರಿಗೂ ಮತ್ತು ಆರ್ಯರಿಗೂ ಅಜಗಜಾಂತರ ವ್ಯತ್ಯಾಸವಿರುವುದರಿಂದ ಹಾಗೂ ಇತ್ತೀಚಿನ ಸಂಶೋಧನೆಗಳು ಸಿಂಧೂ ನಾಗರಿಕತೆಯ ಅವಶೇಷದ ಮೇಲ್ಪದರದ ಹಾಗೂ ಕೊನೆಗಾಲದ ನಿವೇಶನಗಳಲ್ಲಿ ಮೊದಲ ಆರ್ಯರ ಅವಶೇಷಗಳು ದೊರಕಿದ್ದು ಸಿಂಧೂ ನಾಗರಿಕತೆಯ ನಾಶಕ್ಕೆ ಆರ್ಯರೇ ಕಾರಣವೆಂದು ಪುರಾವೆಗಳು ತಿಳಿಸುತ್ತವೆ. ಹೀಗಾಗಿ ಆರ್ಯರ ಮೂಲ ನೆಲೆ ಭಾರತವೆಂಬ ವಾದ ಭಿನ್ನಾಭಿಪ್ರಾಯಕ್ಕೊಳಗಾಗಿದೆ.